ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವೇದಾಂತು ಕರ್ನಾಟಕ ಚಾನೆಲ್. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ನಾಳೆ ನಿಮ್ಮ ಮ್ಯಾಥಮೆಟಿಕ್ಸ್ ಸೆಕೆಂಡ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಇದೆ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತೀರಾ, ಆ ಒಂದು ನಂಬಿಕೆ ನಿಮ್ಮಲ್ಲಿ ಇರಲಿ. ಓಕೆ, ಸೊ ಈಗ ಕ್ವೆಶನ್ ಪೇಪರ್ ಅಂತ ಬಂದ ತಕ್ಷಣ ನಿಮಗೆ ಗೊತ್ತೇ ಇದೆ, ಫಸ್ಟ್ 15 ಕ್ವೆಶನ್ಸು MCQ ಇರುತ್ತೆ. ಅದಾದಮೇಲೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಒಟ್ಟು 20 ಮಾರ್ಕ್ಸ್. ಇದರಿಂದನೇ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಈಗ MCQ ಅಂತ ಬಂದ ತಕ್ಷಣ ಕೆಲವು ಮಕ್ಕಳಿಗೆ ಇದು ಒಂದು ರೀತಿ ಕಿರಿಕಿರಿ ಅನಿಸುತ್ತೆ. ಮ್ಯಾಮ್ MCQ ಈಸಿನೇ ಇರುತ್ತೆ, ಆದರೆ ಸಾಲ್ವ್ ಮಾಡೋದೇ ಕಷ್ಟ. ಆಪ್ಷನ್ಸ್ಗಳು ಇರ್ತವೆ, ಎಲ್ಲ ಇರ್ತವೆ, ಆದರೆ ನಾವು ಇದರಿಂದನೇ ಮಾರ್ಕ್ಸನ್ನು ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳ್ತೀರಾ, ಹೌದಾ? ಸೊ ಇಲ್ಲಿ MCQ ಸಾಲ್ವ್ ಮಾಡೋದಕ್ಕೆ ಏನೆಲ್ಲ ವಿಷಯಗಳು ನಿಮಗೆ ಗೊತ್ತಿರಬೇಕು ಅನ್ನೋದನ್ನು ನಾನು ಶಾರ್ಟಾಗಿ ಆ್ಯಂಡ್ ಸ್ವೀಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಮಕ್ಕಳೇ, ಫಸ್ಟ್ ಆಫ್ ಆಲ್ ನೀವು ಒಂದು ವಿಷಯ ತಿಳ್ಕೋಬೇಕು. ಯಾವಾಗಲೂ ಅಷ್ಟೇ MCQಗಳನ್ನು ಸಾಲ್ವ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಆ ಒಂದು ಚಾಪ್ಟರ್ನ ಮೇಲೆ ಇರ್ತಕ್ಕಂಥ, ಅಂದರೆ ಯಾವುದೇ ಚಾಪ್ಟರ್ನ ಮೇಲೆ ಕ್ವೆಶನ್ ಬಂದಿರ್ಬೋದು ನಿಮಗೆ MCQ ಅಲ್ಲಿ, ಆ ಚಾಪ್ಟರ್ನ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಆಗಿದ್ದರೆ, ಬೇಸಿಕ್ ಕಾನ್ಸೆಪ್ಟ್ಗಳ ಅರ್ಥ ಆಗಿತ್ತು ಅಂದರೆ MCQ ಅನ್ನು ನೀವು ಆರಾಮಾಗಿ ಸಾಲ್ವ್ ಮಾಡಬಹುದು. MCQ ಯಾವಾಗಲೂ ಡಿಮ್ಯಾಂಡ್ ಮಾಡೋದೇ ಬೇಸಿಕ್ ವಿಷಯಗಳನ್ನು. ಬಾಕಿ ಎಲ್ಲ ನೀವು ಸಾಲ್ವ್ ಮಾಡ್ತೀರಾ, 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸು ಇದಿದೆ, ಸ್ಟೆಪ್ ವೈಸ್ ಇರುತ್ತೆ, ಇದೇ ಮೆಥಡಾಲಜಿ ಗೊತ್ತಿರುತ್ತೆ, ಪ್ರಾಸೆಸ್ ಎಲ್ಲ ಮಾಡ್ತೀರಾ. ಆದರೆ MCQ ಅಂತ ಬಂದಾಗ ಅಲ್ಲಿ ಏನು ಟೆಸ್ಟ್ ಮಾಡ್ತಾರೆ, ನೀವು ಎಷ್ಟರ ಮಟ್ಟಿಗೆ ಆ ಒಂದು ಚಾಪ್ಟರನ್ನು ಕಲ್ತಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನುವಂಥ ಟೆಸ್ಟ್ ಈ MCQಗಳಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಇಫ್ ಯು ಆರ್ ಗುಡ್ ಇನ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಎನಿ ಚಾಪ್ಟರ್, ನೀವು ಆರಾಮಾಗಿ MCQ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಮ್ಯಾಮ್ MCQ ಅಂತ ಬಂದರೆ ನನಗೆ ಕಷ್ಟ, ಬಾಕಿ ಎಲ್ಲ ನಾನು ಸಾಲ್ವ್ ಮಾಡ್ತೀನಿ ಅಂತ ಅಂದಾಗ ನೀವೇನು ಮಾಡಬೇಕು, MCQ ಕ್ವೆಶನ್ಗಳು ಏನಿರ್ತಾವಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಲ್ಲಿ ಇರ್ತಕ್ಕಂಥ MCQಗಳನ್ನು ನೀವು ಸಾಲ್ವ್ ಮಾಡಿದರೆ ನಿಮಗೆ ಐಡಿಯಾ ಬರುತ್ತೆ. ಈವೆನ್ ದೋ ನೀವು ಕಾನ್ಸೆಪ್ಷುಯಲ್ ವೈಸ್ ಸ್ಟ್ರಾಂಗ್ ಇಲ್ಲ ಅಂದ್ರೂ, ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಅಷ್ಟೊಂದು ಗೊತ್ತಿಲ್ಲ ಅಂದ್ರೂ, ಆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ MCQ ನಿಮಗೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮಾಡೆಲ್ ಪೇಪರ್ಗಳಲ್ಲಿ ಇರ್ತಕ್ಕಂಥ MCQಗಳನ್ನು ಕೂಡ ನೀವು ನೋಡ್ಕೋಬೇಕು, ಬಿಕಾಸ್ ಅಲ್ಲಿಂದನೂ ಕ್ವೆಶನ್ಸ್ ಬರುತ್ತೆ. ಫಸ್ಟ್ ಪ್ರಿಪ್ರೇಟರಿಯಲ್ಲಿ ನೀವು ನೋಡಿರ್ಬೋದು, ತುಂಬ ಕ್ವೆಶನ್ಸ್ ಬಂದಿದೆ ಕೂಡ. ಓಕೆ, ಆಲ್ ರೈಟ್, ಎಸ್. ಸೊ ಹಾಗೆ ಮಕ್ಕಳೇ, ಇವತ್ತಿನ ಈ ಒಂದು ವಿಡಿಯೋದ ಕೆಳಗಡೆಗೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ 6 ಪ್ರಾಕ್ಟೀಸ್ ಪೇಪರ್ಗಳ ಲಿಂಕನ್ನು ನಾನು ನಿಮಗೆ ಹಾಕಿರ್ತೀನಿ. ಡೂ ಡೌನ್ಲೋಡ್ ದಟ್ ಪರ್ಟಿಕ್ಯುಲರ್ PDF. ಸೊ ಆ ಒಂದು PDF ಅಲ್ಲಿ ಇರ್ತಕ್ಕಂಥ MCQಗಳನ್ನು ನೀವು ಥರೋ ಆಗಿ, ಓಕೆ, ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಬರೀ ಪ್ರಿಪ್ರೇಟ್ರಿಗೆ ಅಷ್ಟೇ ಅಲ್ಲ, ಆ್ಯನ್ಯುಯಲ್ ಎಕ್ಸಾಮಿಗೂ ಅದು ಹೆಲ್ಪ್ ಮಾಡುತ್ತೆ. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ರಿಲೀಸ್ ಆಗಿರುವಂಥ 6 ಪ್ರಾಕ್ಟೀಸ್ ಪೇಪರ್ಗಳ PDF ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನೀವು ತಗೋಬಹುದು. ಆಲ್ ರೈಟ್, ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಬರೀ MCQ ಅಷ್ಟೇ ಇರೋದಿಲ್ಲ, 6 ಕ್ವೆಶನ್ ಪೇಪರ್ಗಳಿರ್ತವೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. ಆಲ್ ರೈಟ್, ಸರಿ. ಇಷ್ಟೇ ಅಲ್ಲದೆ ಇನ್ನು ಮತ್ತೊಂದು ವಿಷಯ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ, ಯಾವುದೇ MCQ ಸಾಲ್ವ್ ಮಾಡಬೇಕಂದ್ರೆ ಮೊದಲು ನೀವೇನು ಮಾಡಬೇಕು ಅಂದರೆ ಕ್ವೆಶನನ್ನು ಸರಿಯಾಗಿ ಓದಬೇಕು, ಹೌದಾ? ಸೊ MCQ ಸಾಲ್ವ್ ಮಾಡೋದಕ್ಕೆ ಏನು ಬೇಕು ಅಂತ ನಾನು ನಿಮಗೆ ಹೇಳಿದೆ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ ಅನ್ನೋದು ಒಂದಾದರೆ, ಕ್ವೆಶನನ್ನು ಸಾಲ್ವ್ ಮಾಡೋ ರೀತಿ ನಾನು ಹೇಳ್ತಿದ್ದೀನಿ. ಮೊದಲು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ, ಏನನ್ನ ಕೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ಕ್ವೆಶನಲ್ಲಿ ನಿಮಗೆ ಹೇಳಿರ್ತಾರೆ ವಿಚ್ ಈಸ್ ನಾಟ್ ಟ್ರೂ ಅಂತ ಕೇಳ್ತಿರ್ತಾರೆ. ಓಕೆ, ಕೆಲವೊಂದು ಕಡೆ ಕೇಳ್ತಿರ್ತಾರೆ ವಿಚ್ ಈಸ್ ಟ್ರೂ ಅಂತ. ಸೊ ಅವ್ರು ಏನು ಕೇಳ್ತಿದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಕೂಲಾಗಿ ಕಾಮಾಗಿ ಯೋಚನೆ ಮಾಡಿ. ಅದಾದಮೇಲೆ ನೀವು ಆಪ್ಷನ್ನ ಕಡೆಗೆ ಹೋಗಬೇಕು. ಸೊ ಆಪ್ಷನ್ ಕಡೆಗೆ ಹೋದಾಗ ನೀವು ರೈಟ್ ಆಪ್ಷನ್ಗಿಂತ ಫಿಲ್ಟರ್ ಮಾಡೋದ್ರ ಕಡೆಗೆ ಗಮನ ಕೊಡ್ರಿ. ಅಂದರೆ ಯಾವ್ದು ಇದರಲ್ಲಿ ಸರಿಯಾಗಿ ಇಲ್ಲ ಆಪ್ಷನ್ ಅನ್ನೋದನ್ನ ಹುಡುಕ್ಬಿಟ್ರೆ ಆಟೋಮೆಟಿಕ್ ಆಗಿ ಕರೆಕ್ಟ್ ಆನ್ಸರ್ ನಿಮಗೆ ಸಿಗುತ್ತೆ. ಸೊ ಯಾವುದು ರಾಂಗ್ ಅಂತ ನೀವು ಚೂಸ್ ಮಾಡಬೇಕು ಅಂದರೆ ಫಸ್ಟ್ ಪ್ರಶ್ನೆ ಅರ್ಥ ಆಗಿರಬೇಕು. ಪ್ರಶ್ನೆ ಅರ್ಥ ಆದ್ರೇ ಮುಂದಿನ ಕೆಲಸ. ಸೊ ಫಸ್ಟ್ ಕ್ವೆಶನನ್ನು ಅರ್ಥ ಮಾಡ್ಕೊಳ್ಳಿ, ದೆನ್ ಯು ಕ್ಯಾನ್ ಗೋ ವಿತ್ ಫಿಲ್ಟರಿಂಗ್ ದ ಆಪ್ಷನ್ಸ್ ರಾದರ್ ದೆನ್ ಫೈಂಡಿಂಗ್ ಔಟ್ ದ ಸೆಲೆಕ್ಟ್ ಒನ್, ಐ ಮೀನ್ ರೈಟ್ ಒನ್. ಓಕೆ, ಸೊ ಯಾವುದು ಕರೆಕ್ಟಾಗಿದೆ ಅಂತ ನೀವು ಫೈಂಡ್ ಔಟ್ ಮಾಡೋದ್ರ ಬದಲು ಯಾವುದು ರಾಂಗ್ ಅಂತ ತೆಗೆದು ಹಾಕಿಬಿಟ್ರೆ ಆಟೋಮೆಟಿಕ್ ಆಗಿ ರೈಟ್ ಒನ್ ಸಿಕ್ಬಿಡುತ್ತೆ. ಓಕೆ, ಎಸ್. ಸೊ ಇದಿಷ್ಟು ಸಿಂಪಲ್ ಟಿಪ್ಸ್ ಇನ್ ಆರ್ಡರ್ ಟು ಟ್ಯಾಕಲ್ ಎನಿ ಕೈಂಡ್ ಆಫ್ MCQ ಕ್ವೆಶನ್ಸ್. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿತ್ತು ಅಂದರೆ ಆರಾಮಾಗಿ MCQವನ್ನು ಸಾಲ್ವ್ ಮಾಡ್ತೀರಾ. ಡನ್. ಓಕೆ, ಸೊ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮ್ಯಾಥಮೆಟಿಕ್ಸನ್ನು ಅಂತ ಹೇಳ್ತಿದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್.
ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.